ಈ ಒಂದು ಟ್ರಸ್ಟ್ ವತಿಯಿಂದ ತಾವು ಏನು ಇವತ್ತ ಈ ನಿರ್ಣಯ ತಗೊಂಡು ಇವತ್ತ ಒಳ್ಳೆ ರೀತಿಯಿಂದ ಈ ಉದ್ಘಾಟನೆ ಕಾರ್ಯಕ್ರಮವನ್ನು ನಿರ್ವಹಿಸಿದಂತ ಎಲ್ಲ ಸಂಸ್ಥೆಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಎಲ್ಲಾ ಗೌರವ ಸದಸ್ಯರಿಗೆ ಈ ಹುಮ್ನಾಬಾದ್ ಶಾಸಕನಾಗಿ ನನಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಹಿಂದಕ್ಕಿನೊಂದು ಇದೆ, ಏನಂದ್ರೆ ಆಡ್ ಮುಟ್ಟದ ತಪ್ಪಲಿಲ್ಲ. ಡಾಕ್ಟರ್ ಬಾಬು ಜಗಜೀವನರಾಮ್ ಅವರು ಕೇಂದ್ರ ಸರ್ಕಾರದಾಗ ಯಾವುದೇ ಕ್ಯಾಬಿನೆಟ್ ಮುಟ್ಟಿಲ್ಲ ಅಂತ ಸಚಿವರು ಎಲ್ಲಿಲ್ಲ. ಡಾಕ್ಟರ್ ಬಾಬು ಜಗಜೀವನರಾಮ್ ಅವರು ಕೇಂದ್ರ ಸರ್ಕಾರದಾಗ ಸಚಿವ ಸ್ಥಾನ ಮುಟ್ಟಲ್ದು ಯಾವುದೂ ಇಲ್ಲ ಅಂತ ಇವತ್ತು ಬಹಳಷ್ಟು ಕಡೆ ನಾವು ಇವತ್ತ ಗರ್ವದಿಂದ ಹೇಳಬೇಕಾಗ್ತದೆ. ಯಾಕಂತಂದ್ರೆ ಇವತ್ತು ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮಗಾಗಿ ಅವರು ತಾನೇನು ಮಾಡ್ಕೊಂಡಿಲ್ಲ, ತಮ್ಮ ಪರಿವಾರ ಬಗ್ಗೆ ಯಾವುದು ಕೂಡ ಯೋಚನೆ ಮಾಡಿಲ್ಲ. ಇವತ್ತು ಡಾಕ್ಟರ್ ಬಾಬು ಜಗಜೀವನರಾಮ್ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಬಗ್ಗೆ, ಅವ್ರ ಪರಿವಾರ ಬಗ್ಗೆ ಯೋಚನೆ ಮಾಡಿರ ಇವತ್ತು ನಾವು MLA ಬಿ ಆಯ್ತಿಲ್ಲ, ಇವ್ರು MLC ಬಿ ಆಯ್ತಿಲ್ಲ. ಯಾಕಂತಂದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ನಮಗೆ ಸಂವಿಧಾನ ಕೊಟ್ಟರು, ಆ ಸಂವಿಧಾನ ಮುಖಾಂತರ ನಾವು ಎಲ್ಲರಿಗೂ ಕೂಡ ಒಂದು ಸ್ಥಾನಮಾನ ಸಿಗ್ತಾ ಇದೆ. ಇವತ್ತು ಅದರಂತೆ ಇವತ್ತು ಬಹಳಷ್ಟು ಸಚಿವ ಸಂಪುಟದಲ್ಲಿ ಎಲ್ಲಾ ಸಚಿವರಾಗಿ ಇವತ್ತು ಕಾರ್ಯನಿರ್ವಹಿಸಿದಂತ ಮಹಾನ್ ವ್ಯಕ್ತಿ. ಇವತ್ತು ಅವ್ರ ಹಾದಿಯಲ್ಲಿ ನೀವು ಕೂಡ ಹೋಗ್ಬೇಕಾಗ್ತದೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡ್ರಿ, ಇವತ್ತು ತನ್ನ ಮಗ ತೀರ್ ಹೋದಾಗ ಅವರಿಗೆ ಆ ಮೋಕ್ಷ ಮಾಡಲಿಕ್ಕೆ ದುಡ್ಡು ಸಿಕ್ಕಿಲ್ಲ. ಆ ಒಂದು ಸಮಯದಲ್ಲಿ ಅವಾಗಿನ ನಿಜಾಮ್ ಅವ್ರಿಗೆ ಒಂದು ಆಫರ್ ಕೊಟ್ಟಿನು, ನೀವು ನಂಬಲ್ಲಿ ಇಲ್ಲಿ ಬಂದು ಹೈದರಾಬಾದ್ದಾಗ ಇದ್ರಂದ್ರ ನಿಮಗೊಂದು ರಾಜ್ಯನೇ ಬರ್ಕೊಡ್ತಾ ಅಂತಂದ್ರು. ಆದ್ರೆ ಅವ್ರು ಯಾವುದೇ ಒಂದು ದೃಢ ಆಸೆ ಪಟ್ಟಿ ಎಕ್ಕಡೂ ಕೂಡ ಹೋಗಿಲ್ಲ. ನನಗೆ ನನ್ನ ಸಮಾಜದ, ನನ್ನ ದೇಶದ ಜನರು ಮುಂದೆ ಬರಬೇಕು, ಜನರಿಗೆಲ್ಲರಿಗೆ ಒಳಿತಾಗ್ಬೇಕಂತ ಇವತ್ತು ತನ್ನ ಜೀವನವನ್ನೇ ಮುಡುಪಾಗಿ ಇಟ್ಟು ನಮ್ಮೆಲ್ಲರೂ ಬೆಳೆಸಿದ್ದಾರೆ. ಇವತ್ತು ಯಾವ ತರ ನಾವು ಈಗ ಮೊಹಮ್ಮತಿ ಹಚ್ಚಿದೆವು, ಮೊಹಮ್ಮತಿ ಹಚ್ಚಿದಾಗ ಏನಾಯ್ತದ, ಕತ್ಲಾಗ ನಮ್ಗೆಲ್ಲರಿಗೂ ಕೂಡ ಬೆಳಕು ಸಿಗ್ತದ. ಆದ್ರೆ ಆ ಮೊಹಮ್ಮತಿ ಗೊತ್ತಿರ್ತದ ತನ್ನ ಕಷ್ಟ, ಆ ತಂತ ಸುಟ್ಕೊಂಡು ಎಲ್ಲರಿಗೂ ಬೆಳಕು ಕೊಡ್ತಾ. ಅದೇ ತರ ಇವ್ರು ಮಹಾನ್ ವ್ಯಕ್ತಿಗಳಿದ್ದಾರೆ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ನಾವೆಲ್ಲರೂ ಕೂಡ ಈ ಜಯಂತಿ ಗೀಟೆ ಸೀಮಿತ ಅಲ್ಲ. ನಾವು ಜಯಂತಿ ಬಂದಾಗ ಜಯಂತಿ ಮಾಡೋದು, ಮೂರ್ತಿ ಸ್ಥಾಪನೆ ಮಾಡಿದಾಗ ಮೂರ್ತಿ ಮಾಡೋದು ಆಗಲ್ಲ. ಅವ್ರು ಹಾಕೊಟ್ಟಂತ ದಾರಿ ಇವತ್ತು 12ನೇ ಶತಮಾನದಲ್ಲೇ ಅಣ್ಣ ಬಸವಣ್ಣವರು ಕೂಡ ಇವತ್ತ ಯಾವುದೇ ತಾರತಮ್ಯ ಇರಬಾರದು, ಯಾವುದೇ ಸಮಾನತೆಯಲ್ಲಿ ಇದು ಆಗ್ಬಾರ್ದು, ಯಾವುದೇ ಜಾತಿ ತಾರತಮ್ಯ ಇರಬಾರ್ದಂತ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಇವತ್ತು ಹೇಳಿದ್ದಾರೆ. ಇವತ್ತು ಆ ಹಂತ ಎಲ್ಲಾ ಮಹಾತ್ಮರ ಒಂದು ಆದರ್ಶನೇ ನಾವು ಪಾಲನೆ ಮಾಡಿದಾಗ ಒಳ್ಳೆ ರೀತಿಯಿಂದ ಇವತ್ತು ಆ ಊರಿಗೂ ಒಳ್ಳೆ ಹೆಸರು ಬರ್ತದ, ಎಲ್ಲರಿಗೂ ಕೂಡ ಒಳ್ಳೆ ಹೆಸರಾಗ್ತದ. ಈಗ ಊರಿಗೂ ಒಳ್ಳೇದ ಹೆಸರು ಅಂತಂದ್ರೆ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಕಲ್ಲೂರು ಸಾಬ್ರಿಗೆ ನಾವು ಶಾಸಕರಾಗಿ ಮಾಡಿ ಕಳಿಸಿದೆವು. ಅವಾಗ ಕಳಿಸಿದಾಗ ಕಲ್ಲೂರವ್ರ ಹೆಸರು, ಅಡ್ಡ ಹೆಸರು ಕಲ್ಲೂರು ಅದ ಸರ್, ಭೀಮ್ ಶೆಟ್ಟಿ ಅದ. ಕಲ್ಲೂರು ಯಾಕೆ ಬಿತ್ತು ಅವರಿಗೆ? ಈಗ ಸುಭಾಷ್ ಕಲ್ಲೂರು ಅಂತ ಗೊತ್ತಿಡಿತ, ಸುಭಾಷ್ ಭೀಮ್ ಶೆಟ್ಟಿ ಅಂದ್ರೆ ಗೊತ್ತಿಡಿತ್ರಿ? ಯಾರ ಗೊತ್ತಿಡಿತಾರ? ಯಾರು ಕೂಡ ಗೊತ್ತಿಡಲ್ಲ. ಯಾಕ ಕಲ್ಲೂರಿನಲ್ಲೇ ಹುಟ್ಟಿ ಬೆಳೆದಿ, ಇಲ್ಲೇ ಓದಿ, ಒಂದು ಬಡ ರೈತರ ಒಂದು ಫ್ಯಾಮಿಲಿಯಿಂದ ಬಂದು ಇವತ್ತು ಆ ಶಾಸಕರಾಗಿ ಬೆಂಗಳೂರಿಗೆ ಹೋಗಿನ ಮ್ಯಾಕ ಆ ಊರಿನ ಹೆಸರು ತಗೊಂಡು ಅವ್ರಿಗೆ ಪರಿಚಯ ಆಗಿದೆ. ಇವತ್ತು ಕಲ್ಲೂರು ಅಂತಂದ್ರೆ ಎಲ್ಲರಿಗೂ ಗೊತ್ತಾಗ್ತದೆ ಯಾರಪ್ಪ ಅಂತಂದ್ರೆ ಸುಭಾಷ್ ಕಲ್ಲೂರ, ಆ ಊರ್ದವ್ರೇನು ಅಂತ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತೊಂದು MLA ಆಗ್ಬೋದು, MLC ಆಗ್ಬೋದು, ಸಚಿವರಾಗ್ಬೋದು, IAS ಆಗ್ಬೋದು, IPS ಆಗ್ಬೋದು, ಆ ಹೆಗ್ಗಳಿಕೆ ಹೆಸರು ಇವತ್ತು ನಮ್ಮ ಪರಿವಾರಕ್ಕೆ ಸಿಗ್ತದ, ನಮ್ಮ ಊರಿಗೆ ಸಿಗ್ತದ, ನಮ್ಮ ತಾಲೂಕಿಗೆ ಸಿಗ್ತದ, ನಮ್ಮ ಜಿಲ್ಲೆಗೆ ಸಿಗ್ತದ. ನನ್ನ ಮೊನ್ನೆ ಒಂದು ಬೆಳಗಾವದಲ್ಲಿ ನಮ್ಮ ಸ್ನೇಹಿತರಾದಂತ ಆಸಿಫ್ ಸೇಠ್ ಅಂತ ಅವರ ಮಗನ ಮದುವೆಗೆ ಹೋಗಿದ್ದೇವೆ. ಮದುವೆಗೆ ಹೋದಾಗ ಅಲ್ಲಿ ನಮ್ಮ ಜಿಲ್ಲೆಯಿಂದ ನಮ್ಮ ಸಿಂಧೆ ಅಂತ ಒಬ್ಬರು IAS ಮುಗಿಸಿದಾರ. ಸಿಂಧೆ ಅಂತ ದಲಿತ ಒಂದು ಕುಟುಂಬದಿಂದ IAS ಮುಗಿಸಿದಾರ. ಇವತ್ತು ಅಲ್ಲಿ ಹೋದಾಗ ಅವ್ರು ಭೇಟಿ ಆದ್ರು. ಇವತ್ತ ಅಲ್ಲಿ ಭೇಟಿ ಆದಾಗ ಅಲ್ಲಿ ಚೀಫ್ ಸೆಕ್ರೆಟರಿ ಅಂತ ಜಡ್ಪಿನಲ್ಲಿ ಇವತ್ತು ಕಾರ್ಯ ನಡೆಸ್ತಾ ಇದ್ರು. ಅಲ್ಲೆಲ್ಲ ಹೋದಾಗ ನಮಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ಸಿದ್ರು. ನಾವೆಲ್ಲ ಇವ್ರದೇ ಕ್ಷೇತ್ರದ್ದು, ನಾವು ಇವ್ರದೇ ಜಿಲ್ಲೆದು ಅಂತ ನಮಗೆಲ್ಲ ಹೆಮ್ಮೆ ಅನಿಸ್ತಾ ಹೋಗ್ತಾ. ನಮ್ಮ ಜಿಲ್ಲೆಯಿಂದ ಕೂಡ
ಒಬ್ಬ ದಲಿತ ಕುಟುಂಬದಿಂದ IAS ಆಫೀಸರ್ ಹೋಗಿ ಎಲ್ಲಾ ಕಡೆ ಕೆಲಸ ಮಾಡ್ತಾರ ಅಂದ್ರ ನಾವು ಕೂಡ ಇಲ್ಲ ನಮ್ಮ ಕ್ಷೇತ್ರದಿಂದ ನಮಗೆ ಬಹಳ ಆತ್ಮೀಯರ ಅಂತ ನಾವು ಎದಿ ನಿಗುರ್ಸ್ ಹೇಳ್ಬಿಡ್ತೇವೆ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ಎಲ್ಲಾ ಮಹಾತ್ಮರದು ಏನಿತ್ತು ಅಂತಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾ ಇದ್ರು, ಒಳ್ಳೆ ಶಿಕ್ಷಣ ತಗೊಳ್ಳಿ, ಸಂಘಟನೆ ಮಾಡಿ, ನಮಗೆಲ್ಲಿ ಅನ್ಯಾಯ ಆಗ್ತಾ ಇದೆ ಅದರ ವಿರೋಧವಾಗಿ ಹೋರಾಟ ಮಾಡಿ. ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದು ಬಹಳ ಮಹತ್ವದಿದೆ ಗೊತ್ತಾ, ಬಹಳ ಮಹತ್ವದಿದೆ ಗೊತ್ತಾ. ಶಿಕ್ಷಣದಿಂದಲೇ ಎಲ್ಲನೂ ಕೂಡ ಆಗ್ತದ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ನಮ್ಮ ಮಕ್ಕಳಿಗೆ ನಾವು ಒಳ್ಳೆ ಶಿಕ್ಷಣ ಕೊಡೋಣ, ಮತ್ತೆ ಸಂಘಟನೆ ಮಾಡೋಣ. ಮತ್ತೆ ತಮ್ಮೆಲ್ಲರ ಒಂದು ಆಶೀರ್ವಾದದ ಮ್ಯಾಗ ನಾನು ಈ ಕ್ಷೇತ್ರದ ಶಾಸಕನಾಗಿನ ಮ್ಯಾಗೆ ನಾನು ಮೊನ್ನೆನೂ ಕೂಡ ಒಂದು 4 ದಿವಸ ಪೈಲೇನೆ ಅಪೂರ್ವಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಮತ್ತೆ ಇಲ್ಲೂ ಕೂಡ ಬಂದು ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರ ಹತ್ರನೂ ಕೂಡ ಹೋಗಿ ಅಲ್ಲೂ ಕೂಡ ನಾವು ನಮ್ಮ ಒಂದು ಅನುದಾನದಲ್ಲಿ ಸುಮಾರು 15 ಲಕ್ಷ ರೂಪಾಯಿದಲ್ಲಿ ಈಗಾಗಲೇ ಒಂದು ಸಮುದಾಯ ಭವನ ಕೂಡ ಕೊಟ್ಟು ಕೆಲಸನೂ ಕೂಡ ಬೇಗನೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರಂತೆ ಇಲ್ಲೂ ಕೂಡ ನಮ್ಮ ಇಲ್ಲಿ ಒಂದು ಚರ್ಚಿಗಾಗಿ ನಾವು ಶಾಸಕನಾಗಿನ ಮ್ಯಾಕೆ ಸಂಬಂಧಪಟ್ಟ ನಮ್ಮ ಸಚಿವರು ಜೈಮರ್ ಅಹಮದ್ ಖಾನ್ ಮೈನಾರಿಟಿ ಸಚಿವರು ಇದ್ದಾರ, ಅವ್ರಿಗೆ ಹೇಳಿದ ಮ್ಯಾಕೆ ಸುಮಾರು 16 ನಮ್ಮ ಕ್ಷೇತ್ರದಲ್ಲಿ ಸುಮಾರು 25 ಲಕ್ಷ ರೂಪಾಯಿ ಒಂದೊಂದು ಚರ್ಚಿಗೆ ಈಗಾಗಲೇ ಅನುದಾನ ಬಿಟ್ಟು ಅದರಲ್ಲಿ 50% ಅನುದಾನ ಕೂಡ ಈಗಾಗಲೇ ಆ ಕಮಿಟಿಗೂ ಕೂಡ ಬಂದಿದೆ. ಇವತ್ತು ಬಂದಿದಲ್ಲ, ಯಾರ ಕಮಿಟಿಗೂ ಬಂದಿದೆಯಲ್ಲ, 12.5 ಲಕ್ಷ ಬಂದದ. 12.5 ಲಕ್ಷ ರೂಪಾಯಿ ಈಗಾಗಲೇ ಕೂಡ ಬಿಡುಗಡೆ ಆಗಿದೆ. ಮುಂಬರ್ತ ದಿನಗಳಲ್ಲಿ ತಮಗೆ ಮತ್ತೇನು ಸಹಕಾರ ಸಹಯೋಗ ಬೇಕು, ಯಾಕಂತಂದ್ರೆ ಸಹಕಾರ ಸಹಯೋಗ ನಮ್ಗ ನಿಮ್ಗ ಒಬ್ರಿಗೆ ಬಿಟ್ಟಿದಲ್ಲ, ಇದೆ. ತಮ್ಮ ಆಶೀರ್ವಾದ ನಮಗ್ ಬೇಕೇ. ನಾ ಇವತ್ತು MLA ಆಗಿದ್ರೆ ಆ ಕಡೆ ಹೋದ್ರಂದ್ರೆ ಮುಂದ ಒಬ್ರಿಗೊಬ್ರು ಸಹಕಾರ ಬೇಕಾಗ್ತದ. ಅವಾಗ ಮಾತ್ರ ನಾವು ಅಭಿವೃದ್ಧಿ ಮಾಡಕ್ ಸಾಧ್ಯ ಆಗ್ತದ. ಯಾಕೆ ನಮ್ಗೇನ್ ಕಲ್ಲೂರೇನು ಹೊಸದಿಲ್ಲ. ಬೆಳಗ್ಗೆ ಎದ್ರಂತಂದ್ರೆ ಪೂರಾ ಕಲ್ಲೂರು 60% ಹುಮ್ನಾಬಾದ್ಗೆ ಇರ್ತದ, ಮತ್ತೆ ರಾತ್ರಿ ವಾಪಸ್ ಬರ್ತದೆ. ಇವತ್ತು ಮನೆಗೊಬ್ಬರು ಕೂಡ ಎಲ್ಲರೂ ಪರಿಚಿತರಾಗಿದ್ದಾರ. ಅದರಂತೆ ಇವತ್ತ ಕಲ್ಲೂರು ಗ್ರಾಮದಲ್ಲಿ ಕೂಡ ಇವತ್ತ ಜನರಲ್ ಅಲ್ಲಿ ಒಂದು ಸಮುದಾಯ ಭವನ ಕೊಟ್ಟಿದ್ದು, ಹೈಮಸ್ ಕೊಟ್ಟಿದ್ದು, ಮತ್ತೆ CC ರೋಡ್. ನಾವು ಮೊನ್ನೆ ಹೋದಾಗ ಬಹಳ ಒಂದು ನವೀನ ಸಂಗತಿ ಅನಿಸ್ತು. ನಾವು ಯಾವಾಗ ಇಲ್ಲಿಂದ ಹೋದಾಗ ಇಲ್ಲೊಂದು ನಮ್ದು ಓಣಿದಾಗ ಹೋಗ್ತಾ ಇದ್ದಾಗ ಪೂರಾ ಬಜ್ಜೆ ಇದೆ. ನಾವು ಅವಾಗೆ ನಮ್ಮ ಅಧ್ಯಕ್ಷರಿಗೆ ಹೇಳಿದೆ, ನಾನು ಯಾವ ತರ ಇತ್ತು ಅಂತಂದ್ರ ನಾನು ಎಲ್ಲಿ ಇಷ್ಟ ಕಡೆ ಓಡಾಡ್ದ ಇಲ್ಲಿ ತರ ಎಲ್ಲಿ ನೋಡಿಲ್ಲ. ಅದು ಬೇಗನೆ ತಾವು ರೋಡು ತಮಗೆ ಏನ್ ಫಂಡ್ ಬೇಕು ನಾನು ಕುಡ್ಲಕ್ ಸಿದ್ದಿದ್ದೀನಿ, ಆ ಬೇಗನೆ ಅದು ಕೆಲಸ ಮಾಡಿಕೊಡು ಪಾರ್ಟಿಗೆ ಅಂತ. ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳು ಆ ಓಣ್ಯಾಗ ಓಡಾಡ್ತಾರ, ಆ ಕಷ್ಟ ಸುಖ ಅವ್ರಿಗೆ ಗೊತ್ತಿರ್ತದ, ಅಲ್ಲಿ ಇದ್ದವ್ರಿಗೆ ಗೊತ್ತಾಗ್ತದ. ದಿನನಿತ್ಯ ಅದು ದುರ್ವಾಸನೆ ನೋಡ್ಬೇಕು, ಅದೇ ಗಲೀಜ್ದಾಗ ಓಡಾಡ್ಬೇಕು ಮಕ್ಕಳು, ಅಲ್ಲೇ ತಾಯಿಂದ್ರೆ ಎಲ್ಲದ್ರೊಳಗೆ ಓಡಾಡ್ಬೇಕಾಗ್ತದ. ಅದಕ್ಕಾಗಿ ಬೇಗನೆ ಆ ಕೆಲಸ ಪ್ರಾರಂಭ ಮಾಡಿ ನಿಮಗೆ ನಿಮ್ಮ ಹತ್ರ ಪಂಚಾಯತ್ ಫಂಡ್ ಇಲ್ಲೊತ್ತಿಗೆ ಹೇಳ್ರಿ, ನಮ್ KKRDBದಾಗ ನಿಮ್ಗೆ ನಾಳೆಗೆ ಚಾಲು ಮಾಡಿ ನಾ ಕೆಲಸ ಮಾಡಿಸ್ಕೊಡ್ತೀನಿ ಇವತ್ತ. ಅದಕ್ಕಾಗಿ ಇವತ್ತು ಕಲ್ಲೂರು ಗ್ರಾಮದಲ್ಲಿ ಬಹಳ ಏಕತೆ ಇದರಿಂದ ತಾವೆಲ್ಲರೂ ಕೂಡ ಈ ಒಂದು ಜಯಂತಿ ಮಾಡಿದ್ರಿ. ಇವತ್ತೆಲ್ಲ ಸಮಾಜದ ಎಲ್ಲ ಧರ್ಮದ ಇಲ್ಲಿ ಯಾವುದೇ ಕೆಲಸಗಳು ಇರಲಿ, ಎಲ್ಲ ಸಮಾಜದ ಧರ್ಮದ ಕೂಡಿ ಈ ಅಭಿವೃದ್ಧಿ ಕಾರ್ಯ ತಾವೇನು ಮಾಡ್ತಾ ಇದ್ದೀರಿ. ತಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಉದ್ಘಾಟನಾ ನುಡಿಯನ್ನು ನೋಡಿರ್ತಕ್ಕಂಥ